ಸುಹಾಸ್ ಹತ್ಯೆಯ ಬೆನ್ನಲ್ಲೇ ಫಿನಿಶ್ ಅಂತ ಪೋಸ್ಟ್ ಅನ್ನು ಮಾಡಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರೋದು. ಟ್ರೋಲ್ ಮೈದಿಕಾ ಹೆಸರಿನಲ್ಲಿ ಒಂದು ಪೇಜ್ ಇದೆ. ಈ ಪೇಜಿನಲ್ಲಿ ಪೋಸ್ಟ್ ಅನ್ನು ಮಾಡಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಯಾದಂಥ ಕೆಲವೇ ನಿಮಿಷಗಳಲ್ಲಿ ಪೋಸ್ಟ್ ಅನ್ನು ಮಾಡಲಾಗಿದೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ ಪೋಸ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ. ನೋಡಿ, ಎಷ್ಟೂರಿಗೆ ಭಯ ಅನ್ನೋದೇ ಇಲ್ಲ ಪೊಲೀಸ್ ಇಲಾಖೆ ಮೇಲೆ ಅಥವಾ ಈ ಕಾನೂನಿನ ಮೇಲೆ, ಯಾವುದ್ರ ಮೇಲೆಯೂ ಕೂಡ ಭಯ ಇಲ್ದಿದ್ದಂಗೆ ಆಗಿದೆ. ಅಟ್ಯಾಕ್ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ ಪೋಸ್ಟನ್ನು ಮಾಡಿರೋದು. ಸುಹಾಸ್ ಶೆಟ್ಟಿಯ ಫೋಟೋವನ್ನು ಹಾಕಿ ಅದಕ್ಕೆ ಇಂಟು ಮಾರ್ಕ್ ಹಾಕಿ ಫಿನಿಶ್ ಅಂತ ನಗುವಂಥ ಸಿಂಬಲ್ಗಳನ್ನು ಬಳಕೆ ಮಾಡಿ ವೇಟಿಂಗ್ ನೆಕ್ಸ್ಟ್ ವಿಕೆಟ್ ಅನ್ನೋದನ್ನು ಕೂಡ ಇಲ್ಲಿ ಪೋಸ್ಟ್ ಮಾಡಲಾಗಿದೆ. ಅಂದರೆ ಮುಂಚಿತವಾಗಿ ಪ್ಲ್ಯಾನ್ ಮಾಡಲಾಗಿತ್ತು, ಪ್ಲ್ಯಾನ್ ಮಾಡಿಯೇ ಈ ಮರ್ಡರನ್ನು ಮಾಡಲಾಗಿದೆ. ರಿವೆಂಜ್ ಸೂನ್ ಅನ್ನುವಂಥದ್ದನ್ನು ಕೂಡ ಹಾಕಲಾಗಿದೆ. ಯಾರ್ಯಾರ ಮರ್ಡರಿಗೆ ಯಾರ್ಯಾರನ್ನು ರಿವೆಂಜ್ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಪೋಸ್ಟನ್ನು ಮಾಡಲಾಗಿದೆ. ರಿವೆಂಜ್ ಸೂನ್ ಅನ್ನುವಂಥದ್ದನ್ನು ನೋಡಿ. ಇದಕ್ಕೆ ಪೊಲೀಸ್ ಇಲಾಖೆ ಈಗ ಆಲ್ರೆಡಿ ಈ ಪೇಜಸ್ ಮೇಲೆ ಕಣ್ಣಿಟ್ಟಿರುತ್ತೆ. ಯಾರು ಪೋಸ್ಟ್ ಮಾಡಿದ್ರು, ಎಲ್ಲಿ ಕುತ್ಕೊಂಡು ಪೋಸ್ಟ್ ಮಾಡಿದ್ರು, ಎಲ್ಲವನ್ನ ಕೂಡ ಈಗ ತನಿಖೆ ಮಾಡಲಾಗತ್ತೆ. ಅದೇ ಇದನ್ನೆಲ್ಲ ನೋಡ್ತಾ ಇದ್ದಾಗ ಈ ಕಾನೂನಿನ ಬಗ್ಗೆ ಒಂದು ಕಿಂಚಿತ್ತು ಭಯ ಅನ್ನೋದು ಇವ್ರಿಗಿಲ್ವಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಮನುಷ್ಯರನ್ನ ಪ್ರಾಣಿಗಳ ಥರ ಹತ್ಯೆ ಮಾಡ್ತಾರೆ, ಆಮೇಲೆ ಅದೇನೋ ಸಾಧನೆ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಪೋಸ್ಟ್ ಮಾಡಿರೋದು. ಏನು ಇದರಿಂದ ಖುಷಿ ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ರಿವೆಂಜ್ ಅಂತೆ, ವಿಕೆಟ್ ಇನ್ನೊಂದು ವಿಕೆಟಿಗೆ ವೆಯ್ಟ್ ಮಾಡ್ತಾ ಇದ್ದಾರಂತೆ. ಫಿನಿಶ್ ಅನ್ನುವಂಥದ್ದನ್ನು ಬೇರೆ ಹಾಕ್ತಾ ಇರೋದು. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಮಾಡಲಾಗಿದೆ. ರಾಜಾರೋಷವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಈ ಒಂದು ಪೋಸ್ಟನ್ನು ಮಾಡಿದೆ.